ಏನೇನು ಅರ್ಥ ಮಾಡ್ಕೊಳ್ತಾರೆ ಹೇಳಿದೆಲ್ಲ ಅರ್ಥ ಮಾಡ್ಕೊಂಡು ಏನು ಮಾತಾಡೋಕೆ ಬರಲ್ಲ, ಊಟ ಮಾತ್ರ ಮಾಡಲ್ಲ, ನಾನೆಲ್ಲ ಮಾಡಿಸ್ಬೇಕು. ಯಾವಾಗಿಂದ ನೀವು ಡೈರಿ ಕೊಡ್ತಾ ಇದ್ದೀರಾ? ಆಯ್ತು, 3 ವರ್ಷ ಆಯ್ತು. ಎಷ್ಟು ml ಕೊಡ್ತಾ ಇದ್ದೀರಾ? 5 ಅದಾದ್ಮೇಲೆ ಮೈಕೈ ಮತ್ತೆ ಆ ಥರ ಬರ್ತಾ ಇದೆ. ರಿಫಿಲ್ ಕೊಡೋದಕ್ಕೆ ನನಗೆ ಏನು ಕಾಣಿಸ್ತು ಅದೇ ಥರ ಮತ್ತೆ ಬರ್ತಾ ಇದೆ. ಅಂದರೆ 2 ನಿಮಿಷ ಅಂದರೆ ಭಯ ಆಗೋದು, ನಿಂತ್ಕೊಂಡಾಗ ಜಾಸ್ತಿ ದಿನ ನಿಂತ್ಕೊಳ್ತಾನಲ್ಲ, ಆವಾಗ ಎಕ್ಸಸೈಸ್ ಮಾಡ್ತಾನಲ್ಲ, ಆವಾಗ ಊಟ ಮಾಡೋದ್ರಿಂದ ಅದೊಂದು 2 ನಿಮಿಷ ಅದು ಇದು ಮಾಡ್ತಾನೆ. ಬರ್ತಾನೆ ಅದು ಮೊದಲು ರಿಫಿಲ್ ಕೊಡೋಕ್ಕೂ ಮೊದಲು ಬರ್ತಾರೆ. ವಾರದಲ್ಲಿ 2 ಸಲ ಬರ್ತೀವಿ. ವಾರ ಅಂತ ಇಲ್ಲ, ದಿನಕ್ಕೆ ಒಂದು 5-6 ಸಲ ನಾವು ಇದು ಮಾಡ್ತಾನೆ. ಇವಾಗ ನೀವು ನಿಂತಾಗ ನೀವು ನಡೆಸ್ತಾನೆ ಅಲ್ಲ, ಎಷ್ಟು 5-10 ಸೆಕೆಂಡ್ ಕಡಿಮೆನೇ ನಾವು ಇಟ್ಕೊಂಡ್ರೆ ಭಯ, ಇಟ್ಕೊಂಡ್ರೆ ನಾವು ಭಯ ಕಡಿಮೆ ಈಗಲೂ ಅಷ್ಟೇ. What medication she doesn't get that. 7 years now. ನೀವು ಯಾಕೆ ಲಿಪಿಡ್ ಕೊಟ್ಟರು ಆವಾಗ ಮೈ ನಡೆಸ್ತಾ ಇದ್ದ ನನ್ನ ಹಾರ್ಟ್ ಆ ಥರದ್ದು ಮತ್ತೆ ಆಗ್ತದೆ. ಅಲ್ಲ ನಾವು ಸ್ವಲ್ಪ ಇಲ್ಲದ್ದು ದೊಡ್ಡ ಆ ಥರ ಇಲ್ಲ, ಶೇಕ್ ಮಾಡ್ತಾನೆ. ಸ್ಕ್ಯಾನ್ ಮಾಡಿಸಿದ್ರ ಏನು ಮಾಡಿಲ್ಲ, ಇಜಿ ಮಾಡಿದ್ರ, ಈಜಿ ಮಾಡಿದ್ರ ಮತ್ತೆ ಏನಂತ ಹೇಳಿದ್ರು? ಟಾಯ್ಲೆಟ್ ಟ್ರೈನಿಂಗ್ ಎಲ್ಲ ಇದೆ, ಟಾಯ್ಲೆಟ್ಗೆಲ್ಲ ಅವನೇ ಹೋಗ್ತಾನೆ. ಬಟ್ ಬಿಡಬಾರ್ದು. ಆಮೇಲೆ 5 ಪಾಯಿಂಟ್ ಹೇಳ್ಕೊಡ್ತೀವಿ, ಹೇಳ್ಕೊಡಿ. ಅದನ್ನು ಮಾಡಿದ್ರೆ ಮತ್ತೆ ಬರಲ್ಲ. 1 ಅವ್ರ ಹೊಟ್ಟೆ ಹೆಸರು, 2 ಅವ್ರ ಹೈಟಿಗೆ ಆಗಲೇ 9 kg ತಪ್ಪಾಗ, ಈ ವೆಯ್ಟ್ ಜಾಸ್ತಿ ಅದಕ್ಕೆ ಗಮನಿಸ. ಓಕೆ, ಆಮೇಲೆ ಅವಳಿಗೆ ಸ್ವಲ್ಪ ಒಂದು ಬ್ರೈನಲ್ಲಿ ಒಂದು ಜಾಗದಲ್ಲಿ ಬೆಳವಣಿಗೆ ಆಗಿಲ್ಲ, ಅದಕ್ಕೆ ಸ್ವಲ್ಪ ಎಜುಕೇಷನ್ ಅಲ್ಲಿ ಬಿದ್ದರೆ ಥರ ಸ್ಕಾರ್ ಇರುತ್ತಲ್ಲ, ಆ ಥರ ಸ್ಕಾರ್ ಇದೆ. ಸೊ ಇದಕ್ಕೆ ಅವಳಿಗೆ ಲೈಫ್ ಲಾಂಗ್ ಸ್ಕಾರ್ ಇದು ಸೇಮ್ ಡ್ರಗ್. ಇದನ್ನು ಪ್ರೆಗ್ನೆನ್ಸಿಲಿ ಕೊಡ್ಬೇಕು, ಏನು ಪ್ರಾಬ್ಲಮ್. ಆಮೇಲೆ 1 ಟೆಸ್ಟ್ ಕೊಡಬಾರ್ದು, 2 ನೈಟ್ ನಿದ್ದೆ ಸರಿಯಾಗುತ್ತೆ, 3 ಕರೆಕ್ಟ್ ವೆಯ್ಟ್ ಬೇಕು ಪ್ರಕಾರ ಮೇಂಟೈನ್ ಮಾಡಬೇಕು. ಇದು ಎಕ್ಸಾಕ್ಟ್ಲಿ ಬೆಳಗ್ಗೆ 9 ಗಂಟೆಗೆ ಹೋಗಿ ಸಂಜೆ 9 ಗಂಟೆಗೆ ಯಾರಾದರೂ ಹೇಳ್ಬಿಟ್ಟು. ಆಮೇಲೆ ಜ್ವರ ಬಂದರೆ ದಿನಕ್ಕೆ 3 ಸಲ ಸ್ನಾನ ಮಾಡಿ. ಜ್ವರ ಬಂದರೆ ಫಿಕ್ಸ್ ಬರುತ್ತೆ. Care. That's a flagship project of Rotary Bangalore IT Corridor, and we are executing it throughout Karnataka and especially in Kolar district. And we are very happy that Hoskote Central Club, our Rajkumar sir, our president Sulwani sir, they have helped us to organize this camp. Camp is just the first step. The idea is to create awareness in the people what epilepsy is and how it is curable. Then whoever is
available here, they will be going to tests like EEGs, and if required, they will go to advanced tests like video EEGs in Aster Hospital. And if required, all the way to the robotic surgery, everything will be done free of cost. The Rotary Bangalore IT Corridor and other Rotary Club, they support the entire cost of the treatment. So BPL people have to spend only their time, and they have to show the willingness to go through the procedure. Rest all we will be taking care. So thank you for giving us an opportunity and hosting us here.